ನಾನು ತಿರ್ಗಾ ನಿಮಗೆ ಉದಾಹರಣೆ ಕೊಡ್ತೀನಿ. ರಾಜ್ಯ ಸರ್ಕಾರ ಹೆಂಗ್ ಅರ್ಜೆಂಟ್ ಅಲ್ಲಿ ಇಲ್ಲ ಇವರು ಅನ್ನಕ್ಕೆ. ಈ ಫೇಸ್ 3 ಬೆಂಗಳೂರಿನ ಮೋಸ್ಟ್ ಇಂಪಾರ್ಟೆಂಟ್ ಔಟರ್, ಇದು ನಮ್ಮ ರಿಂಗ್ ರೋಡ್ ಅನ್ನು ಕನೆಕ್ಟ್ ಮಾಡುವಂತ ಯೋಜನೆ. ಅದು ಕಂಪ್ಲೀಟ್ ಆದ್ಮೇಲೆ ದಿನಕ್ಕೆ 10 ಲಕ್ಷ ಜನ ಅದ್ರಲ್ಲಿ ಓಡಾಡ್ತಾರೆ. ಅದಕ್ಕೆ ಅಪ್ರೂವಲ್ 2024ರಲ್ಲಿ ಕೊಟ್ರು. ಯಾವಾಗ ಕೊಡ್ತು ಅಂತಂದ್ರೆ, ಮೋದಿ ಸರ್ಕಾರ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದ ಮೇಲೆ ಪ್ರಧಾನ ಮಂತ್ರಿಯವರು ಮೊದಲನೇ ದಿವಸ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ರು, ಫಸ್ಟ್ 100 ಡೇಸ್ ಪ್ರೋಗ್ರಾಮ್ ನಲ್ಲಿ ದೇಶದ ಟಾಪ್ 100 ಕೆಲಸಗಳನ್ನ ನಾವು ಮಾಡ್ತೀವಿ ಅಂತ. 100 ಡೇಸ್ ಒಳಗಡೆ ಈ ಸರ್ಕಾರ, 3ನೇ ಸರ್ಕಾರ ಬಂದು ಫಸ್ಟ್ 100 ಡೇಸ್ ಒಳಗಡೆ ಅಪ್ರೂವಲ್ ಕೊಟ್ರು. 1 ವರ್ಷ ಆಯ್ತು, ಇವಾಗ 1.5 ವರ್ಷ ಆಯ್ತು ಅಪ್ರೂವಲ್ ಬಂದು. ಇವತ್ತಿನವರೆಗೆ ಟೆಂಡರ್ ಕರೆದಿಲ್ಲ, ಇವತ್ತಿನವರೆಗೆ ಲ್ಯಾಂಡ್ ಅಕ್ವಿಸಿಷನ್ ಕಂಪ್ಲೀಟ್ ಮಾಡಿಲ್ಲ, ಇವತ್ತಿನವರೆಗೆ ಸಿವಿಲ್ ವರ್ಕ್ ಶುರು ಮಾಡಿಲ್ಲ. ಈ ಯೆಲ್ಲೋ ಲೈನ್ ಮೆಟ್ರೋ 4 ವರ್ಷ ಡಿಲೇ ಆಗಿರೋದ್ರಿಂದ ಪರ್ ಕಿಲೋಮೀಟರ್ 400 ಕೋಟಿ ರೂಪಾಯಿ ಜಾಸ್ತಿ ಆಗಿದೆ ಕಾಸ್ಟ್. ಇದು ಯಾರ ಹಣ? ಇದು ಅರ್ಜೆಂಟ್ ಇಲ್ಲ ಸರ್ ಇವರಿಗೆ. ಈ ಯೆಲ್ಲೋ ಲೈನ್ ಮೆಟ್ರೋ ಪರ್ ಕಿಲೋಮೀಟರ್ 400 ಕ್ರೋರ್ಸ್ ಜಾಸ್ತಿ ಆಯ್ತು. ಅದೇ ತರ ಇವಾಗ ನಮ್ಮ ಫೇಸ್ 3 ಮೆಟ್ರೋ ಅಪ್ರೂವಲ್ ಆಗಿ 1 ವರ್ಷ ಆದ್ರೂ ನೀವು ಕೆಲಸನೇ ಶುರು ಮಾಡಿಲ್ಲ ಅಂತಂದ್ರೆ ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ ಎಷ್ಟು ಜಾಸ್ತಿ ಆಗಿದೆ? ಸಿಮೆಂಟ್, ಇಟ್ಟಿಗೆ, ಇನ್ನೊಂದ್ರದ್ದು, ಸ್ಟೀಲ್ದು, ಇದ್ರದ್ದು ಬೆಲೆ ಎಷ್ಟು ಜಾಸ್ತಿ ಆಗುತ್ತೆ? ಪ್ರಧಾನ ಮಂತ್ರಿಗಳು 10ನೇ ತಾರೀಕು ಆ ಒಂದು ಪ್ರಾಜೆಕ್ಟಿಗೂ ಕೂಡ ಶಂಕುಸ್ಥಾಪನೆ ಮಾಡೋರಿದ್ದಾರೆ. ಯಾಕೆಂದ್ರೆ ನಮಗೆ ಅರ್ಜೆಂಟ್ ಇದೆ. ಬೆಂಗಳೂರು ಆದಷ್ಟು ಬೇಗ ಟ್ರಾಫಿಕ್ ಮುಕ್ತ ಆಗಬೇಕು. ಇಲ್ಲಿರುವಂತ ಕೋಟ್ಯಾಂತರ ಜನಕ್ಕೆ, ಟ್ರಾಫಿಕ್ ನಲ್ಲಿ ಬಳತಾ ಇರುವಂತ ಜನಕ್ಕೆ, ಮಧ್ಯಮ ವರ್ಗಕ್ಕೆ ಜನಕ್ಕೆ ಅವ್ರಿಗೆ ಸಹಾಯ ಆಗಬೇಕು ಅಂತ. ಆಫೀಸಿಗೆ ಹೋಗಕ್ಕೆ 2 ಗಂಟೆ ಇವತ್ತು ಬೆಂಗಳೂರಿನಲ್ಲಿ ಟೈಮ್ ಆಗ್ತಿದೆ ಜನಕ್ಕೆ. ಇದನ್ನ ಬಗೆಹರಿಸಬೇಕು ಅನ್ನುವಂತ ಅರ್ಜೆಂಟು, ತುರ್ತು ನಮ್ಗಿದೆ. ಅದಕ್ಕೆ ನಾವೀ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಮಾನ್ಯ ಪ್ರಧಾನ ಮಂತ್ರಿಗಳು ಈ 10ನೇ ತಾರೀಕು ಬರ್ತಾ ಇರೋದು ನಮ್ಮೆಲ್ಲರಿಗೂ ಬಹಳ ಸಂತೋಷ ತಂದಿದೆ. ಮತ್ತೊಮ್ಮೆ ನಾನು ಬೆಂಗಳೂರಿನ ಜನರ ಪರವಾಗಿ ಮಾನ್ಯ ಪ್ರಧಾನ ಮಂತ್ರಿಗಳಿಗೆ ಅವರ ಈ ಯೋಜನೆಯನ್ನು ಕೊಟ್ಟಿದ್ದಕ್ಕೆ ಮತ್ತು ತುರ್ತಾಗಿ ಈ ಕಾಮಗಾರಿಗಳು ಮುಗಿದು ಬೆಂಗಳೂರಿನ ಜನಕ್ಕೆ ಲೋಕಾರ್ಪಣೆ ಆಗೋದಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.